ಪ್ರತಿದಿನ ನಮ್ಮ ಮನೆಗಳಿಂದ ಶಾಲೆಗಳಿಂದ ಎಷ್ಟು ಕಸ ಆಚೆ ಹೋಗುತ್ತೆ ಅಂತ ಲೆಕ್ಕ ಹಾಕಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಖಂಡಿತ ಹೌದು. ಬೆಟ್ಟದಷ್ಟು ಪ್ಲಾಸ್ಟಿಕ್ ಮತ್ತೆ ವಾಹನಗಳು ಬಿಡೋ ಕಪ್ಪು ಹೊಗೆ ನೋಡಿದ್ರೆ ಆತಂಕ ಶುರುವಾಗುತ್ತೆ. ನಿಜ. ಮನುಷ್ಯರು ಈ ಸುಂದರವಾದ ಭೂಮಿನ ಬರೀ ಒಂದ್ ಕಸದ್ ಬುಟ್ಟಿ ಮಾಡ್ತಿದಾನ ಅಂತ ಅನ್ಸುತ್ತೆ. ಅದೇ, ನಮ್ಮ ದಿನನಿತ್ಯದ ಕೆಲ್ಸಗಳಿಂದ ಪ್ರಕೃತಿಗೆ ಎಷ್ಟು ಪೆಟ್ಟಾಗ್ತಿದೆಯಂತ ನಮ್ಮ ಗಮನಕ್ಕೆ ಬರ್ತಿಲ್ಲ. ಹಾಗಾಗೆ ಇಂದಿನ ಈ ಆಳವಾದ ಚರ್ಚೆ ಮಾಡ್ತಿರೋದು ನಮ್ಮ ಮುಖ್ಯ ಗುರಿ ಕೂಡ ಅದೇ ಅಲ್ವಾ? ಹೌದು. ನಾವು ಪ್ರಕೃತಿಯನ್ನ ಹಾಳು ಮಾಡೋ ಅರ್ತ್ ಹರ್ಟಸ್ ಆಗೋದನ್ನ ನಿಲ್ಸ್ಬೇಕು, ಮತ್ತೆ ಭೂಮಿನ ಕಾಪಾಡೋ ಅರ್ತ್ ಹೀಲರ್ಸ್ ಅಂದ್ರೆ ಅರ್ತ್ ಹೀರೋಸ್ ಆಗೋದು ಹೇಗೆ ಅಂತ ತಿಳ್ಕೋಬೇಕು. ನಿಖರವಾದ ಮಾತು. ಆದ್ರೆ ಭೂಮಿನ ಗುಣಪಡಿಸ್ಬೇಕು ಅಂದ್ರೆ ಮೊದ್ಲು ಅದಕ್ಕೆ ಎಲ್ಲಿ ನೋವಾಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಅದಕ್ಕೆ ಅಲ್ವಾ ನಾವು ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡಬೇಕು ಅಂತಿದ್ದದ್ದು. ಹೌದು. ಆದ್ರೆ ಅದಕ್ಕೂ ಮುನ್ನ ನಾವು ಭೂಮಿಯ ಮೇಲಿನ ಅತಿ ದೊಡ್ಡ ಸಮಸ್ಯೆ ಬಗ್ಗೆ ತಿಳ್ಕೋಬೇಕು. ಅದೇ ಪೊಲ್ಯೂಷನ್. ಅಂದ್ರೆ ಈ ನದಿಗಳಿಗೆ ಸೇರ್ತಿರೋ ಪ್ಲಾಸ್ಟಿಕ್ ಕಸ, ಫ್ಯಾಕ್ಟರಿಗಳಿಂದ ಬರೋ ಹೊಗೆ, ಇವೆಲ್ಲನಾ? ಸರಿಯಾಗಿ ಹೇಳಿದ್ರಿ. ಇವೆಲ್ಲ ಸೇರಿ ಗಾಳಿ, ನೀರು ಮತ್ತೆ ಮಣ್ಣನ್ನ ವಿಷ ಮಾಡ್ತವೆ. ಅಂದ್ರೆ ನಮ್ಮ ದೇಹಕ್ಕೆ ಕೆಟ್ಟ ಆಹಾರ ಹೋದ್ರೆ ಹೊಟ್ಟೆನೋವು ಬರೋ ತರನಾ? ಎಕ್ಸಾಕ್ಟ್ಲಿ. ಪ್ಲಾಸ್ಟಿಕ್ ಮತ್ತೆ ರಾಸಾಯನಿಕಗಳು ಭೂಮಿಗೆ ಉಸಿರುಗಟ್ಟಿಸಿ ಪ್ರಕೃತಿಯ ಆರೋಗ್ಯನ ಕೆಡಿಸುತ್ತವೆ. ಆದ್ರೆ ಬರೀ ಕಸದ ಸಮಸ್ಯೆ ಮಾತ್ರ ಅಲ್ಲ ಅನ್ಸುತ್ತೆ. ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋಕೆ ಕಾಡುಗಳನ್ನೇ ಕಟ್ತಿದ್ದೀವಿ. ಆ ಕಡಿಯೋದ್ರಿಂದಾನೇ ಪ್ರಾಣಿಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು ಅಲ್ವಾ? ಕಾಡಿನಲ್ಲಿರುವ ಆನೆ, ಹುಲಿ, ಪಕ್ಷಿಗಳ ಹೋಮ್ ಅಡ್ರೆಸಸ್ ಅಂದ್ರೆ ಅವುಗಳ ಮನೆ ವಿಳಾಸನೇ ಕಿತ್ಕೊಂಡಾಗುತ್ತೆ. ಹೌದು. ಈ ರೀತಿ ಪ್ರಾಣಿಗಳು ತಮ್ಮ ಮನೆ ಕಳ್ಕೊಡೋ ಸಮಸ್ಯೆಗೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಅಂತಾರೆ. ಪಾಪ, ವಾಸ ಮಾಡೋಕೆ ಜಾಗನೇ ಇಲ್ಲ ಅಂದ್ರೆ ಆ ಪ್ರಾಣಿಗಳ ಪಾಪ್ಯುಲೇಷನ್ ಬದುಕಿ ಉಳಿಯೋಕೆ ಸಾಧ್ಯನೇ ಇಲ್ಲ. ನಿಜ. ಇದರ ಜೊತೆಗೆ ಮರಗಳನ್ನ ಕಡ್ದಾಗ ಮಣ್ಣು ಕೂಡ ಸಿಡಿಲಾಗುತ್ತೆ. ಓಹೋ, ಅಂದ್ರೆ ಮಳೆಯ ನೀರಿಗೆ ಆ ಮಣ್ಣಿನ ಫಲವತ್ತತೆ ಕೊಚ್ಚಿ ಹೋಗುತ್ತಾ? ಹೌದು. ಮಣ್ಣು ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಳ್ಳುತ್ತೆ. ಇದನ್ನೇ ಸಾಯಿಲ್ ಡಿಗ್ರೇಡೇಷನ್ ಅಂತ ಕರೆಯೋದು. ಶಕ್ತಿಯಿಲ್ಲದ ದಣಿದ ಮಣ್ಣಲ್ಲಿ ಹೊಸ ಗಿಡಗಳು ಬೆಳೆಯೋದು ತುಂಬಾ ಕಷ್ಟ ಅಲ್ವಾ? ಅಸಾಧ್ಯ ಅಂತಾನೆ ಹೇಳ್ಬಹುದು. ಆದರೆ ಕೃಷಿ ವಿಚಾರದಲ್ಲಿ ನಾವು ಸಾಕಷ್ಟು ಮುಂದುವರೆದಿದ್ದೀವಿ ಅಲ್ವಾ? ಈಗ ರೈತರು ತಮ್ಮ ದೊಡ್ಡ ಜಮೀನಿನಲ್ಲಿ ಬರೀ ರಾಗಿ ಅಥವಾ ಗೋಧಿ ಬೆಳೆಯೋದನ್ನ ನೋಡ್ತೀವಿ. ಒಂದೇ ಸಮನೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದು ನೋಡಕ್ ಸುಲಭ ಅನ್ಸುತ್ತೆ. ಹೌದು, ತುಂಬಾ ಸುಲಭ ಅಲ್ವಾ? ಮತ್ತೆ ಜಾಸ್ತಿ ಆಹಾರ ಕೂಡ ಸಿಗತ್ತೆ ಅಂತ ಅನ್ಸುತ್ತೆ. ಮೇಲ್ನೋಟಕ್ಕೆ ಲಾಭ ಅನ್ಸಿದ್ರೂ ಇಂತಹ ಕೃಷಿ ಪದ್ಧತಿಗೆ ಮಾನೋಕಲ್ಚರ್ ಅಂತಾರೆ. ಇದು ನಿಸರ್ಗದ ನಿಯಮಕ್ಕೆ ವಿರುದ್ಧ. ಓಹೋ, ಯಾಕೆ ಆ ರೀತಿ ಹೇಳ್ತಿದ್ದೀರಾ? ಈಗ ನೋಡಿ, ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಬರೀ ದೋಸೆ ಮಾತ್ರ ತಿಂದ್ರೆ ನಮ್ಮ ದೇಹಕ್ಕೆ ಎಲ್ಲಾ ಪೋಷಕಾಂಶ ಸಿಗತ್ತಾ? ಖಂಡಿತ ಇಲ್ಲ. ಬೇರೆ ಬೇರೆ ತರಕಾರಿ, ಕಾಳುಗಳೆಲ್ಲ ತಿನ್ಲೇಬೇಕು. ಅದೇ ರೀತಿ ಒಂದೇ ಬೆಳೆನ ಪದೇ ಪದೇ ಬೆಳೆದಾಗ ಮಣ್ಣಿನಲ್ಲಿರೋ ನಿರ್ದಿಷ್ಟ ಸತ್ವಗಳು ಖಾಲಿಯಾಗ್ತವೆ. ಅರೇ ಹೌದಲ್ವಾ? ಮತ್ತೆ ಬೇರೆ ಬೇರೆ ಕೀಟಗಳಿಗೆ, ಪಕ್ಷಿಗಳಿಗೆ ವೈವಿಧ್ಯಮಯ ಆಹಾರ ಕೂಡ ಸಿಗೋದಿಲ್ಲ. ಎಕ್ಸಾಕ್ಟ್ಲಿ. ಆಹಾರ ಸಿಗದೆ ಇಡೀ ಫುಡ್ ವೆಬ್ ಕಳ್ಚಿ ಬೀಳುತ್ತೆ. ಒಂದು ಕಟ್ಟಡದ ಪಾಯ ತೆಗೆದ್ರೆ ಇಡೀ ಬಿಲ್ಡಿಂಗ್ ಬೀಳೋ ತರನಾ? ಹೌದು. ಫುಡ್ ವೆಬ್ ಹಾಳಾದ್ರೆ ಪ್ರಕೃತಿನೇ ನಾಶ ಆಗುತ್ತೆ. ಅಂದ್ರೆ ಮನುಷ್ಯನ ಪ್ರತಿಯೊಂದು ಸುಲಭದ ದಾರಿನೂ ಪ್ರಕೃತಿಗೆ ದುಬಾರಿಯಾಗ್ತಿದೆ. ಹಾಗಾದ್ರೆ ಈ ತಪ್ಪುಗಳನ್ನ ಸರಿಪಡಿಸೋಕೆ ದಾರಿನೇ ಇಲ್ವಾ? ಖಂಡಿತ ದಾರಿಯಿದೆ. ಅಲ್ಲಿಗೆ ಸಸ್ಟೈನಬಿಲಿಟಿ ಎನ್ನೋ ಮ್ಯಾಜಿಕ್ ಪರಿಕಲ್ಪನೆ ಬರೋದು. ಓಹೋ, ಈ ಸಸ್ಟೈನಬಿಲಿಟಿ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಅಂದ್ರೆ ನಾಳೆ ದಿನಕ್ಕಾಗಿ ಏನನ್ನೂ ಹಾಳ್ಮಾಡ್ದೆ ನಮ್ಗಿವತ್ತೆಷ್ಟು ಬೇಕೋ ಅಷ್ಟನ್ನ ಮಾತ್ರ ಬಳಸೋದು. ಅರೇ, ಇದು ದೀಪಾವಳಿ ಹಬ್ಬದಲ್ಲಿ ತಂದಿಟ್ಟ ಲಡ್ಡೂ ಮತ್ತೆ ಮೈಸೂರು ಪಾಕ್ ಬಾಕ್ಸ್ ಇದ್ದ ಹಾಗೆ ಅಲ್ವಾ? ಅದ್ಭುತವಾದ ಹೋಲಿಕೆ. ಒಂದೇ ದಿನ ಆಸೆಯಿಂದ ಎಲ್ಲಾ ಸಿಹಿ ತಿಂದ್ರೆ ಹೊಟ್ಟೆನೂ ಕೆಡುತ್ತೆ, ನಾಳೆಗೆ ಸಿಹಿನೂ ಇರಲ್ಲ. ನಿಜ. ಪ್ರತಿದಿನ ಸ್ವಲ್ಪ ಸ್ವಲ್ಪ ತಿಂದ್ರೆ ಹಬ್ಬದ ಮಜಾ ಮುಂದಕ್ಕೂ ಇರುತ್ತೆ. ನಮ್ಮ ಭೂಮಿಯ ಸಂಪನ್ಮೂಲಗಳು ಹಾಗೇನೆ. ಈ ಸಸ್ಟೈನಬಿಲಿಟಿ ತರೋದಕ್ಕೆ ನಾವು ಕೃಷಿಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಳವಡಿಸಬೇಕಲ್ವಾ? ಹೌದು. ರಾಸಾಯನಿಕಗಳ ಬದಲು ಹಸಿವಿನ ಸಗಣಿಯಿಂದ ಮಾಡಿದ ನೈಸರ್ಗಿಕ ಮ್ಯಾನ್ಯೂರ್ ಬಳಸಬೇಕು. ಮತ್ತೆ ಕೀಟಗಳನ್ನ ಕಂಟ್ರೋಲ್ ಮಾಡೋಕೆ ಲೇಡಿಬಗ್ ತರದ ಮಿತ್ರ ಕೀಟಗಳನ್ನ ಬಿಡಬಹುದು. ಅದೇ ನೋಡಿ, ಹೀಗೆ ಭೂಮಿಗೆ ಬಾಡಿಗಾರ್ಡ್ ಆಗಿ ನಿಂತು ಕಾಪಾಡೋ ಕೆಲಸವೇ ಕನ್ಸರ್ವೇಷನ್. ಹಾಗೆ ನೋಡಿದ್ರೆ ಪ್ರಾಣಿಗಳಿಗೆ ಆ ರೀತಿಯ ಸೇಫ್ ಝೋನ್ಸ್ ಅಥವಾ ರಕ್ಷಿತ ಪ್ರದೇಶಗಳು ನಮ್ಮ ದೇಶದಲ್ಲಿ ಈಗಾಗಲೇ ಇವೆ. ಹೌದು. ಬಂಡೀಪುರ ಅಥವಾ ನಾಗರಹೊಳೆ ಕಾಡುಗಳಂತಹ ನ್ಯಾಷನಲ್ ಪಾರ್ಕ್ಸ್ ತುಂಬಾನೇ ಇವೆ. ಜೊತೆಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳಲ್ಲಿ ಪ್ರಾಣಿಗಳು ಯಾವುದೇ ಭಯ ಇಲ್ಲದೆ ಬದುಕಬಹುದು. ಈ ಪ್ರೊಟೆಕ್ಟೆಡ್ ಏರಿಯಾಸ್ಗಳು ಪ್ರಕೃತಿನ ಅದರಷ್ಟಕ್ಕೆ ಬಿಡೋ ಅತ್ಯುತ್ತಮ ಉದಾಹರಣೆಗಳು. ಆದ್ರೆ ಇವೆಲ್ಲ ಬರೀ ಸರ್ಕಾರ ಅಥವಾ ವಿಜ್ಞಾನಿಗಳು ಮಾಡೋ ಕೆಲಸ ಅಂತ ನಾವು ಸುಮ್ಮನೆ ಕೂರೋ ಆಗಿಲ್ಲ ಅಲ್ವಾ? ಖಂಡಿತ ಇಲ್ಲ.
ಮಕ್ಕಳ ಮಟ್ಟದಲ್ಲೂ ಪ್ರತಿಯೊಬ್ಬರೂ ಮನೇಲೇ ಸಾಕಷ್ಟು ಬದಲಾವಣೆ ತರಬಹುದು. ಹೌದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದು, ಹಳೆಯ ವಸ್ತುಗಳನ್ನ ಮತ್ತೆ ಬಳಸೋದು. ಅಂದ್ರೆ ಬೇಡವಾದದ್ದನ್ನ ಮರುಬಳಕೆ ಮಾಡೋ ರೆಡ್ಯೂಸ್, ರೀಯೂಸ್, ರೀಸೈಕಲ್ ಸೂತ್ರ. ಸರಿಯಾಗಿ ಹೇಳಿದ್ರಿ. ಇದನ್ನ ಪಾಲಿಸಿದ್ರೆ ಖಂಡಿತವಾಗಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಸುತ್ತಮುತ್ತ ಗಿಡಗಳನ್ನ ನೆಡೋದ್ರಿಂದ ಹ್ಯಾಬಿಟ್ಯಾಟ್ ಲಾಸ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿನ ಪರಿಹಾರ ಸಿಗತ್ತೆ. ಗಿಡಗಳು ಬೆಳೆದ್ರೆ ಭೂಮಿ ಆಳವಾಗಿ ಉಸಿರಾಡಿದ ಹಾಗಾಗತ್ತೆ. ಸ್ನೇಹಿತರಿಗೆಲ್ಲ ಈ ಕಾನ್ಸರ್ವೇಷನ್ ಬಗ್ಗೆ ತಿಳಿಸಿ ಹೇಳೋದು ಕೂಡ ದೊಡ್ಡ ಸಾಧನೆನೇ. ಖಂಡಿತ. ಒಟ್ಟಾರೆಯಾಗಿ ನಮ್ಮ ಭೂಮಿ ಅನ್ನೋದು ಒಂದು ದೊಡ್ಡ ಈಕೋಸಿಸ್ಟಮ್. ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತೆ ಪ್ರೊಟೆಕ್ಟೆಡ್ ಏರಿಯಾಸ್ ಅನ್ನ ಬೆಂಬಲಿಸಿದಾಗ ಆ ಪರಿಸರವ ಇಕೋಲಾಜಿಕಲ್ ಬ್ಯಾಲೆನ್ಸ್ ಅನ್ನ ಕಾಪಾಡಬಹುದು. ಅಕ್ಷರಶಃ ಸತ್ಯ. ನಾವು ಮನುಷ್ಯರು ಈ ಭೂಮಿಯ ಮೇಲೆ ಕೇವಲ ವಾಸಿಸ್ತಿಲ್ಲ, ನಾವು ಭೂಮಿಯ ಜೊತೆಗೆ ಬೇರೆ ಎಲ್ಲಾ ಜೀವಿಗಳ ಜೊತೆಗೆ ಬದುಕ್ತಿದ್ದೀವಿ. ನಿಖರವಾದ ಮಾತು. ಪ್ರಕೃತಿನೇ ಗಮನಿಸಿದ್ರೆ ಒಂದು ವಿಷಯ ಅರ್ಥ ಆಗತ್ತೆ. ಯಾವ ವಿಷಯ? ಮಣ್ಣಿನಲ್ಲಿರೋ ಸಣ್ಣ ಎರೆಹುಳುವಿನಿಂದ ಹಿಡಿದು ದೊಡ್ಡ ಮರಗಳವರೆಗೆ ಯಾರೂ ಹೇಳ್ದಿದ್ರೂ ತಮ್ಮ ಕೆಲ್ಸನ ಶ್ರದ್ಧೆಯಿಂದ ಮಾಡ್ತವೆ. ಹೌದು, ಅದು ಪ್ರಕೃತಿಯ ನಿಯಮ. ಹಾಗಾದ್ರೆ ಈ ಭೂಮಿಯ ಮೇಲೆ ಅತ್ಯುತ್ತಮ ಸ್ನೇಹಿತರಾಗಿ ಸಹಜೀವಿಗಳಾಗಿ ಬದುಕಲು ಆ ಪ್ರಾಣಿ ಪಕ್ಷಿಗಳಿಂದ ನಾವು ಇನ್ನೇನೇನು ಕಲಿಬಹುದು ಅನ್ನೋದ್ರ ಬಗ್ಗೆ ಯೋಚಿಸೋಣ. ಒಳ್ಳೆ ಆಲೋಚನೆ. ಪ್ರಕೃತಿಯೇ ನಮಗೆ ಪಾಠಶಾಲೆಯಾಗಲಿ ಅನ್ನೋ ಆಲೋಚನೆಯೊಂದಿಗೆ ಇಂದಿನ ಈ ಆಳವಾದ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ.